ಯೆಹೋವ ದೇವರು ಭೂಮಿಯ ಮೇಲೆ ಒಂದು ಸುಂದರ ತೋಟವನ್ನು ಮಾಡಿದನು. ಅದಕ್ಕೆ ಏದೇನ್ ಎಂದು ಹೆಸರಿಟ್ಟನು. ಅದರ ತುಂಬ ಬಣ್ಣ ಬಣ್ಣದ ಹೂಗಳು, ಮರಗಳು ಮತ್ತು ಬೇರೆ ಬೇರೆ ರೀತಿಯ ಪ್ರಾಣಿ ಪಕ್ಷಿಗಳು ಇದ್ದವು. ಆಮೇಲೆ ದೇವರು ಮಣ್ಣಿನಿಂದ ಮೊದಲ ಮನುಷ್ಯ ಆದಾಮನನ್ನು ಮಾಡಿ ಅವನ ಮೂಗೊಳಗೆ ಜೀವಶ್ವಾಸ ಊದಿದನು. ಆಗ ಏನಾಯಿತು ಗೊತ್ತಾ? ಅವನಿಗೆ ಜೀವ ಬಂತು. ದೇವರು ಆದಾಮನಿಗೆ ಏದೇನ್ ತೋಟವನ್ನು ನೋಡಿಕೊಳ್ಳಲು ಮತ್ತು ಎಲ್ಲ ಪ್ರಾಣಿಗಳಿಗೆ ಹೆಸರು ನೀಡಲು ಹೇಳಿದನು. ಯೆಹೋವ ದೇವರು ಆದಾಮನಿಗೆ ಒಂದು ಪ್ರಾಮುಖ್ಯವಾದ ನಿಯಮ ಕೊಟ್ಟನು. ನೀನು ಎಲ್ಲ ಮರದ ಹಣ್ಣನ್ನು ತಿನ್ನಬಹುದು, ಆದರೆ ಒಂದು ವಿಶೇಷ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು. ತಿಂದರೆ ಸತ್ತೇ ಹೋಗ್ತೀಯ ಅಂತ ಹೇಳಿದನು. ಆಮೇಲೆ ದೇವರು ಆದಾಮನಿಗೆ ಒಬ್ಬ ಸಹಾಯಕಿಯನ್ನು ಮಾಡ್ತೀನಿ ಎಂದು ಹೇಳಿದನು. ಅವನಿಗೆ ಗಾಢ ನಿದ್ದೆ ಬರುವಂತೆ ಮಾಡಿ ಅವನ ಪಕ್ಕೆಲುಬಿನಿಂದ ಸ್ತ್ರೀಯನ್ನು ಮಾಡಿದನು. ಅವಳೇ ಅವ್ವ. ಆಕೆ ಆದಾಮನ ಹೆಂಡತಿಯಾದಳು. ಹೀಗೆ ಮೊದಲ ಮಾನವ ಕುಟುಂಬ ಆರಂಭವಾಯಿತು. ಅವಳನ್ನು ನೋಡಿದಾಗ ಆದಾಮನಿಗೆ ಹೇಗನಿಸ್ತು ಗೊತ್ತಾ? ಅವನಿಗೆ ತುಂಬ ಖುಷಿಯಾಯಿತು. ಅವನು ಹೇಳಿದ್ದು, ಯೆಹೋವ ನನ್ನ ಪಕ್ಕೆಲುಬಿನಿಂದ ನನ್ನ ಆಕೆಯನ್ನು ಸೃಷ್ಟಿ ಮಾಡಿದ್ದಾನೆ. ಇವಳೇ ನನ್ನ ಬಾಳ ಸಂಗಾತಿ. ಯೆಹೋವ ದೇವರು ಆದಾಮ ಅವರಿಗೆ ಮಕ್ಕಳನ್ನು ಪಡೆದು ಭೂಮಿಯನ್ನು ತುಂಬಿಕೊಳ್ಳಲು ಹೇಳಿದನು. ಅವರು ಇಡೀ ಭೂಮಿಯನ್ನ ಏದೇನಿನಂತೆ ಸುಂದರ ತೋಟವನ್ನಾಗಿ ಮಾಡುತ್ತಾ ಸಂತೋಷವಾಗಿ ಜೊತೆಯಾಗಿ ಕೆಲಸ ಮಾಡಬೇಕು ಎನ್ನುವುದು ದೇವರ ಇಷ್ಟವಾಗಿತ್ತು. ಆದರೆ ಅಂದುಕೊಂಡಂತೆ ನಡೆಯಲಿಲ್ಲ. ಏಕೆ? ಮುಂದಿನ ಅಧ್ಯಾಯಗಳಲ್ಲಿ ತಿಳಿಯೋಣ.